ಕನ್ನಡಿಗನಿಗೆ ಒಲಿದಿದೆ ಪದ್ಮಶ್ರೀ ಪ್ರಶಸ್ತಿ. ಮಂಡ್ಯದ ಅಂಕೇಗೌಡಗೆ ಪದ್ಮಶ್ರೀ ಘೋಷಣೆಯಾಗಿದೆ. ಪುಸ್ತಕ ಪ್ರೇಮಿಯಾಗಿರುವಂಥ ಪಾಂಡವಪುರದ ಅಂಕೇಗೌಡ ಅವರಿಗೆ ಈಗ ಪದ್ಮಶ್ರೀ ಗೌರವ ಸಿಕ್ಕಿದೆ. ಅದರ ಮೂಲಕ ಕರ್ನಾಟಕದ ಕೀರ್ತಿ ಪತಾಕೆ ಮತ್ತಷ್ಟು ಎತ್ತರಕ್ಕೆ ಬಂದು ನಿಂತಿದೆ. 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸಿದ್ದಾರೆ ಅಂಕೇಗೌಡ. ಪುಸ್ತಕಗಳನ್ನು ಸಂಗ್ರಹಿಸಿ ಮನೆಯನ್ನೇ ಗ್ರಂಥಾಲಯವನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿನ 45 ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಆ ಪೈಕಿ ಅಂಕೇಗೌಡರು ಕೂಡ ಒಬ್ಬರು. ಈಗ ಅಂಕೇಗೌಡರು ಪುಸ್ತಕ ಪ್ರೇಮಿ, ಪುಸ್ತಕ ಭಂಡಾರವೇ ಅವರ ಮನೆಯಲ್ಲಿದೆ. ಮನೆಯೇ ಒಂದು ರೀತಿ ಲೈಬ್ರರಿ ರೀತಿಯಲ್ಲಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂಥ ಪದ್ಮಶ್ರೀ ಪುರಸ್ಕೃತರ ಪಟ್ಟಿಯಲ್ಲಿ ಅಂಕೇಗೌಡರ ಹೆಸರು ಕೂಡ ಇದೆ. ಇನ್ನು ಶುಭಾಂಶು ಶುಕ್ಲಾ ಕೂಡ ಅವರಿಗೆ ಅಶೋಕ ಚಕ್ರ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗಿದ್ದರು ಅತ್ಯಂತ ಹೆಮ್ಮೆಯ ಭಾರತೀಯ ಶುಭಾಂಶು ಶುಕ್ಲಾ. ಸೊ ಹೀಗಾಗಿ ಅಧ್ಯಯನದ ಕಾರಣಕ್ಕಾಗಿ ಹೋಗಿದ್ದಂಥವರು ಬಾಹ್ಯಾಕಾಶದಲ್ಲಿ ಕೆಲ ದಿನಗಳ ಕಾಲ ತಂಗಿ ಮತ್ತು ವಾಪಸ್ಸಾಗಿದ್ದರು. ಅವರಿಗೆ ಅಶೋಕ ಚಕ್ರ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ.